ಮೇಡಮ್ ಅವರೇ, ನನಗೆ ಗೊತ್ತು ನಿಮಗೆ ನನ್ನಿಂದ ತುಂಬ ಬೇಜಾರಾಗದೆ ಅಂತ. ಈ ಎಲೆಕ್ಷನ್ ಟೈಮಲ್ಲಿ ನಾನು ಹಿಂಗೆಲ್ಲ ಮಾಡ್ಕೋಬಾರ್ದಾಗಿತ್ತು. ತಪ್ಪೆಲ್ಲ ನಂದೆ. ಎಲ್ಲ ಆದ್ಮೇಲೆ ಯೋಚನೆ ಮಾಡೋದ್ರಲ್ಲಿ ಏನ್ ಬಂತು? ಈ ಬುದ್ಧಿ ಮೊದಲೇ ಇರಬೇಕಿತ್ತು. ಹೌದು ಮೇಡಮ್ ಅವರೇ, ನನಗಿಷ್ಟೆಲ್ಲ ಆಯ್ತದೆ ಅಂತ ನಾನು ಕನಸಲ್ಲ ಅನ್ಕೊಂಡಿರ್ಲಿಲ್ಲ. ಎಲ್ಲ ನಾವು ಅನ್ಕೊಂಡ ಹಾಗೆ ಇರಲ್ಲ. ಏನಾಗುತ್ತೋ ಅದು ಅನ್ಕೊಳ್ಳೋಕ್ಕೂ ಆಗಲ್ಲ. ಕೆಲವೊಂದ್ಸಲ ನಾವು ಯೋಚನೆ ಮಾಡದೆ ತಗೊಂಡಿರೋ ನಿರ್ಧಾರಕ್ಕೆ ಜೀವನ ಇಡೀ ಕೊರಗು ಹಾಗಾಗತ್ತೆ. ನಿಜ ಮೇಡಮ್ ಅವರೇ, ಆದರೆ ಏನೋ ಒಂದು ಉದ್ದೇಶ ಇಟ್ಕೊಂಡು ಮನ್ಸಲ್ಲಿ ಸ್ವಾರ್ಥ ಮಾಡಿಕೊಂಡು ಮಾಡುವಾಗ ಯೋಚನೆ ಮಾಡ್ತಾರೆ. ಆದರೆ ಒಳ್ಳೆ ಕೆಲಸ ಮಾಡುವಾಗ ಯೋಚನೆ ಮಾಡೋ ಅವಶ್ಯಕತೆ ಇಲ್ವಲ್ಲ ಮೇಡಮ್ ಅವರೇ? ನೀವು ಮಾಡೋದು ಸರಿ ಅನ್ಸ್ಬೋದು, ಆದರೆ ಅದರಿಂದ ಬೇರೆಯವ್ರಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನ ಮರಿಬಾರ್ದು ಅಲ್ವಾ? ನನ್ಗೆ ಅದೇ ಯೋಚನೆ ಈಗ ಬರ್ತಿರೋದು ಮೇಡಮ್ ಅವರೇ. ಈಗ ನಮ್ಮ ಅಪ್ಪಾಜಿ ಏನಾದರೂ ಎಲೆಕ್ಷನ್ ಸೋತೋಗ್ಬಿಟ್ರೆ ನಮ್ಮಿದ್ಲೇ ಸೋತೋಗಿದ್ದು ಅಂದ್ಬಿಡ್ತಾರೆ. ಹಾಗೆ ಅಂತಾರೆ. ಎಲೆಕ್ಷನ್ ಒಂದೇ ವಿಷಯದಲ್ಲ, ಬೇರೆ ಏನೇ ಆದ್ರೂ ಹಾಗೆ ಅಂತಾರೆ. ಇಲ್ಲ ಮೇಡಮ್ ಅವರೇ, ಇದರಲ್ಲಿ ನಿಮ್ದೇನೂ ಇಲ್ಲ. ತಪ್ಪೆಲ್ಲ ನಂದೆ. ಅಂದರೆ ನಾನೊಬ್ಬನೇ ಅನ್ಬೇಕು. ಈ ಇಷ್ಟದಲ್ಲಿ ನಿಮ್ಮನ್ನೇನಾದರೂ ಅನ್ನೋದು ಮಾಡೋದು ಮಾಡಿದ್ರೆ ನನಗಿಷ್ಟ ಆಗೋದಿಲ್ಲ ಮೇಡಮ್ ಅವರೇ. ಮೇಡಮ್ ಅವರೇ, ನಮ್ಮ ಅಪ್ಪಾಜಿ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ನಾನು ಇಷ್ಟು ವರ್ಷ ಕಷ್ಟಪಟ್ಟಿವ್ನೆ. ಈಗ ಅವ್ರೇನಾದರೂ ಒಂದು ಅಂತಾರೆ ಅಂತ ನಾನು ಸುಮ್ಮನಾಗೋದ್ರೆ ನಾನು ಪಟ್ಟಿರೋ ಕಷ್ಟ ಎಲ್ಲ ನೀರಲ್ಲಿ ಹೋಮ ಮಾಡ್ಬಿಟ್ಟಂಗೆ ಆಯ್ತದೆ. ಅದಕ್ಕೆ ನೀವು ನನ್ನ ಜೊತೆಲಿ ಬರ್ಬೋದಾ ಮೇಡಮ್ ಅವರೇ? ನಮ್ಮ ಅಪ್ಪಾಜಿ ಈ ಸಲ ಗೆಲ್ಲೇಬೇಕು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಮ್ಮ. ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ಏನು? ನಾನು ನಿಮ್ಮ ಜೊತೆ ಬಂದರೆ ಅದಕ್ಕೇನು ಪ್ರಯೋಜನ ಆಗುತ್ತೆ? ಅಲ್ಲ ಮೇಡಮ್ ಅವರೇ, ಈಗ ನಾನು ಒಬ್ಬನೇ ಹೋದ್ರೆ ನೀವೆಲ್ಲಿ ಅಂತ ಕೇಳ್ತಾರೆ. ಆಮೇಲೆ ಅವ್ರೇನಾದ್ರು ಸೋತೋಗ್ಬಿಟ್ರೆ ನಿಮ್ಮಿಂದ ಸೋತೋಗಿದ್ದು ಅಂದ್ಬಿಡ್ತಾರೆ. ಆ ಥರ ನಿಮ್ಮ ಮೇಲೆ ಹೇಳೋದು ನನಗಿಷ್ಟ ಆಗೋದಿಲ್ಲ. ಇಲ್ಲ ಇಲ್ಲ, ನಾನು ನಿಮ್ಮ ಜೊತೆ ಬರೋಕ್ಕೆ ಇಷ್ಟಪಡಲ್ಲ. ಮೇಡಮ್ ಅವರೇ, ನಾನು ನಿಮ್ಮನ್ನು ಬೇಡ್ಕೋತಾವನಿ ಅನ್ಕೊಳ್ಳಿ. ಇದೊಂದು ಸಹಾಯ ಮಾಡಿ ಮೇಡಮ್ ಅವರೇ. ಇಲ್ಲ, ನಾನು ನಿಮ್ಮ ಜೊತೆ ಬರಲ್ಲ. ಅದೇನು ಮಾಡಬೇಕೋ ನಾನೇ ಮಾಡ್ತೀನಿ. ಮೇಡಮ್ ಅವರೇ, ಹಂಗಾರೆ ನೀವೊಬ್ಬರೇ ಓದಿರಿಯಾ? ಅದ್ರಲ್ಲಿ ತಪ್ಪೇನಿದೆ? ನಿಮಗೆ ನಿಮ್ಮ ಅಪ್ಪಾಜಿ ಗೆಲ್ಲಬೇಕು ಅಷ್ಟೇ ತಾನೇ? ಅದೇನು ಮಾಡಬೇಕು ನಾನು ಒಬ್ಬಳೇ ಮಾಡ್ತೀನಿ. सर इधर ही मिले थे। ಸಚ್ ಬೋಲ್ ರೇ ಅವನ ಸುಳ್ಳು ಹೇಳಿದ್ರೆ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. कसम से इधर ही मिला था। ನೀನು ಯಾವ ಕಡೆ ನಿಂತಿದ್ದೆ? सर मैं इधर ही कर रहा था सर। ಯಾವ ಕಡೆಯಿಂದ ನಡ್ಕೊಂಡ್ ಬಂದೆ? ಈ ಕಡೆಯಿಂದ ಬಂದ್ಯಾ ಅಥವಾ ಈ ಕಡೆಯಿಂದ ಬಂದ್ಯಾ? सर ನನ್ನ ಹೆಂಡತಿ ನಿನ್ನನ್ನ ಮೊದಲು ನೋಡಿದ್ರ ಅಥವಾ ನೀನು ನನ್ನ ಹೆಂಡತಿ ಮೊದಲು ನೋಡಿದ್ವಿ? किसने किसको पहले देखा? साहब मैंने पहले नीलम को देखा। ठीक है तो बताओ, ಈಗ ಹೇಳು, ನೀನು ನನ್ನ ಹೆಂಡತಿಗೆ ಏನು ಹೇಳಿದೆ ಅಂತ ಹೇಳು. बोलो। साहब मैंने कुछ नहीं बोला साहब। यार मेरे पेशेंस को टेस्ट मत करो। ನನ್ನ पेशेंस टेस्ट ಮಾಡಬೇಡ. बोलो, तुमने मेरी बीवी से क्या कहा? प्लीज ಹೇಳು, ನನ್ನ ಹೆಂಡತಿಗೆ ಏನು ಹೇಳಿದೆ ಹೇಳು. निजाम ने बोला था, मैंने उसने बोला था आप कैसा है? मैंने बोला था मैं ठीक है। अच्छा ठीक है। और जा रहे हो? हाँ, और चल गए थे? अभी तक तो तुमने कहा था कि तुमने कुछ बोला ही नहीं था. ಈಗ ಇಷ್ಟೆಲ್ಲ ಮಾತಾಡಿದೆ ಅಂತ ಹೇಳ್ತಾ ಇದ್ದೆ. ಹಾಗಾದ್ರೆ ಇನ್ನೂ ಏನೋ ಮಾತಾಡಿಲ್ಲ ಅಂತ ಏನು ಗ್ಯಾರಂಟಿ ಇದೆಯೋ? ಹಾ, ಏನು ಹೇಳಿದೆ ಹೇಳು. ನನ್ನ ಹೆಂಡತಿಗೆ ಏನು ಹೇಳಿದೆ ಹೇಳು. साहब मुझे विश्वास करो साहब।
ಇಂಥ ವಿಷಯದಲ್ಲಿ ನನ್ನ ಮಾತನ್ನೇ ನಾನು ನಂಬಲ್ಲ, ಅಂಥದ್ರಲ್ಲಿ ನಿನ್ನ ಮಾತನ್ನೇ ನಾನು ನಂಬೇಕಾ? ಯಾವಾಗ ನಿನ್ನ ಹೆಂಡತಿನ ಭೇಟಿ ಮಾಡಿದ್ಯಾ ಆವಾಗಲಿಂದ ನನ್ನ ಹೆಂಡತಿನಲ್ಲಿ ಒಂದು ಬದಲಾವಣೆ ಕಾಣ್ತಾ ಇದೆ. ಅಂದರೆ ಅದಕ್ಕೆ ಕಾರಣ ನೀನು ಹೇಳಿರೋ ಮಾತುಗಳೇ ತಾನೆ. ಹೇಳು, ಬೋಲೋ, ತುಮ್ನೆ ಮೇರೆ बीवी से क्या कहा? बोलो. कसम से साहब, कसम से तभी पता चल जाएगा तुमने क्या क्या कहा था. ಅಲ್ಲಿ ಗೊತ್ತಾಗುತ್ತೆ. ಭಾವನಾ, ಹೇಗಿದೆಯಾ ಮಗಳೇ? ಚೆನ್ನಾಗಿದ್ದೀನಪ್ಪ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮಾ. ನಿಮ್ಮ ಮಾವನ ಪರವಾಗಿ ನಿಜವಾಗ್ಲೂ ನೀನು ಕ್ಯಾನ್ವಸ್ ಮಾಡ್ತಿದ್ಯಾ? ಇನ್ನೇನಪ್ಪ ಮಾಡ್ಲಿ, ನನ್ನ ಪರಿಸ್ಥಿತಿ ಹಾಗಾಗೋಗಿದೆ. ಇವ್ರೇನಾದ್ರೂ ಎಲೆಕ್ಷನ್ ಸೋತ್ ಹೋದ್ರೆ ಅದಕ್ಕೆ ಕಾರಣ ಏನ್ ಬೇಕಾದ್ರೂ ಆಗಿರ್ಬೋದು. ಆದ್ರೆ ನನ್ನ ಜಾತಕ ಸರಿ ಇಲ್ಲ, ನನ್ನ ಕಾಲ್ಗುಣ ಸರಿ ಇಲ್ಲ, ನನ್ನ ಕಾಲಿಟ್ಟ ಜಾಗದಲ್ಲಿ ಯಾರಿಗೂ ಶ್ರೇಯಸ್ ಸಿಗಲ್ಲ ಅಂತ ನನ್ನನ್ನೇ ಕಾರಣ ಮಾಡ್ಬಿಡ್ತಾರೆ. ಆ ಭಯದಲ್ಲಿ ನನ್ನ ಕೈಲಾದಷ್ಟು ನಾನು ಮಾಡ್ತಿದ್ದೀನಪ್ಪ. ಭಾವನಾ, ಈ ಅಪ್ಪನ ಹತ್ರ ಹೇಳಿಸ್ಕೊಳ್ಳುವಂಥ ಮಗಳು ನೀನಲ್ಲ, ಎಲ್ಲ ತಿಳ್ಕೊಂಡಿರುವಂಥವಳು. ನಿಮಗೆ ಗೊತ್ತು, ನಾವು ಸಂತೋಷ ಆದಾಗ ತುಂಬ ಹಿಗ್ಗಿದೆ, ದುಃಖ ಬಂದಾಗ ಕುಗ್ಗದೆ ಸಮನಾಗಿ ಗಟ್ಟಿಯಾಗಿರ್ಬೇಕು. ಎಲ್ಲ ಸರಿ ಹೋಗುತ್ತೆ ಮಗಳೇ, ಎಲ್ಲ ಸರಿ ಹೋಗುತ್ತೆ. ಏನಪ್ಪ, ನನಗಿದೆಲ್ಲ ತುಂಬ ಹೊಸ್ತು, ಏನಾಗ್ತಿದೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಯಾಕೆ ಮಾತಾಡ್ತಿದೀಯ ಮಗಳೇ? ನೀನು ಇದನ್ನೆಲ್ಲ ಮಾಡ್ತಾ ಇದ್ದು ನಿಮ್ಮ ಮನೆಯವ್ರಿಗಾಗಿ ತಾನೆ. ಇವತ್ತಲ್ಲ ನಾಳೆ ನಿನ್ನ ಸೊಸೆ ಅಂತ ಒಪ್ಕೊಂಡೇ ಒಪ್ಕೊಳ್ತಾರೆ. ನಮ್ಮ ಜೊತೆ ಭಗವಂತ ಇದ್ದಾನೆ. ಬಾ. ನಮ್ಮ ಮಾವನ್ಗೆ ವೋಟ್ ಹಾಕಿ. ನಮ್ಮ ಓಟು ನಿಮ್ಮ ಮಾವನ್ಗೇನೆ. ನಾವು ಸಿದ್ದೇಗೌರ ಮಾತು ನಾವು ಮೀರೋದಿಲ್ಲ. ಬರ್ತೀನಮ್ಮ. ನಮ್ಮ ಸಿದ್ದಣ್ಣನ ನೀವು ಮದುವೆಯಾಗಿ ತುಂಬ ಸಂತೋಷ ಆಯಿತು. ಚಿಂದಂತ ಹುಡುಗ, ನೀವಿಬ್ರು 100 ಕಾಲ ಚೆನ್ನಾಗಿರಿ. ನೀವು ನಮ್ಮ ಸಿದ್ದೇಗೌಡ್ರ ಹೆಂಡತಿ ಅಲ್ವಾ? ಕ್ಯಾನ್ವಾಸ್ ಮಾಡಕ್ ಬಂದಿದ್ದೀರಾ? ನಮ್ಮ ಓಟು ಜಾವರೇಗೌಡ್ರಿಗೆ ಬಿಡುವ. ಬರ್ತೀನಮ್ಮ. ಇಲ್ಲ, ನಾನು ಈ ಥರ ಸುಮ್ಮನೆ ಕೂತ್ರೆ ಸರಿ ಹೋಗಲ್ಲ. ಏನಾದರೂ ಮಾಡಲೇಬೇಕು. ಅವ್ರು ಇವಾಗ ಖಂಡಿತ ಆ ಸೆಕ್ಯೂರಿಟಿ ಹತ್ರ ಹುಡ್ಕೊಂಡು ಹೋಗಿರ್ತಾರೆ. ನನಗೆಲ್ಲ ವಿಷಯ ಗೊತ್ತಾಗಿದೆ ಅಂತ ಅವನಿಂದ ಗೊತ್ತಾಗಿರುತ್ತೆ. ಅವ್ರು ಬರೋದ್ರೊಳಗೆ ನಾನು ಏನಾದರೂ ಮಾಡಬೇಕು. ಏನು ಮಾಡಲಿ ನಾನು? ಇದಕ್ಕೆ ಅಕ್ಕನೇ ಸರಿ, ಅವಳನ್ನೇ ಫೋನ್ ಮಾಡಿ ಕೇಳ್ತೀನಿ. ಅಯ್ಯೋ,
ನೆಟ್ವರ್ಕೇ ಇಲ್ವಲ್ಲ. ಛೇ, ಇವತ್ತೇ ಹೀಗಾಗ್ಬೇಕಿತ್ತ? ಛೇ, ಏನ್ ಮಾಡೋದು? ನೆಟ್ವರ್ಕ್ ಸಿಗ್ತಿಲ್ವಲ್ಲ. ಅವ್ರು ಬರೋದ್ರೊಳಗೆ ನಾನು ಏನು ಮಾಡಬೇಕು ಅಂತ ಡಿಸೈಡ್ ಮಾಡಲೇಬೇಕು. ಇಲ್ಲಾಂದ್ರೆ ನಾನು ಅವ್ರನ್ನ ಹೇಗೆ ಫೇಸ್ ಮಾಡೋಕ್ಕೆ ಸಾಧ್ಯ? ಅವ್ರು ನನ್ನ ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ಕೋಪ ಮಾಡ್ಕೋತಾರೆ. ಅದನ್ನು ನಾನೇ ಕಣ್ಣಾರೆ ನೋಡಿದ್ದೀನಿ. ಅಂಥದ್ರಲ್ಲಿ ಈ ವಿಷಯ ಎಲ್ಲ ನನಗೆ ಗೊತ್ತಾಗಿದೆ ಅಂದರೆ ಅವ್ರು ಸುಮ್ಮನೆ ಇರ್ತಾರಾ? ಖಂಡಿತ ಇಲ್ಲ. ಬರೋದ್ರೊಳಗೆ ಏನಾದರೂ ಮಾಡಲೇಬೇಕು. ಫೋನಲ್ಲಿ ಬೇರೆ ನೆಟ್ವರ್ಕ್ ಸಿಗ್ತಿಲ್ಲ, ಲ್ಯಾಂಡ್ಲೈನು ವರ್ಕ್ ಆಗ್ತಿಲ್ಲ. ಏನು ಮಾಡಲಿ ನಾನು? ಒಳ್ಳೆ ಮಹಾಲಕ್ಷ್ಮಿ ಇದ್ದಂಗೆ ಇದೆಯಾ ಕಣಮ್ಮ. ಎಲ್ಲಿ ನಮ್ಮ ಸಿದ್ದೇಗೌಡರು? ಅವರು ಇನ್ನೊಂದು ಕಡೆ ಕ್ಯಾನ್ವಸಿಂಗಿಗೆ ಅಂತ ಹೋಗಿದ್ದಾರೆ. ಇಬ್ರು ಜೊತೆಲೇ ಕ್ಯಾನ್ವಾಸ್ ಮಾಡೋದಲ್ವಾ? ಅದು ತುಂಬ ಬೂತ್ಗಳಿದೆಯಲ್ಲ, ಅದಕ್ಕೆ ಅಲ್ಲೆಲ್ಲ ಕವರ್ ಮಾಡಬೇಕು ಅಂತ ಅವರೇ ಹೋಗಿದ್ದಾರೆ. ಒಳ್ಳೇದಾಯ್ತು ಬಿಡಮ್ಮ. ಗಂಡ ಹೆಂಡತಿ ಇಬ್ರು ಜವರೇಗೌಡರು ಗೆಲ್ಲಿ ಅಂತ ತುಂಬ ಶ್ರಮ ಪಡ್ತಾ ಇದ್ದೀರಾ. ಎಲ್ಲ ಒಳ್ಳೇದಾಗುತ್ತೆ. ಜವರೇಗೌಡರು ಗೆಲ್ತಾರೆ, ಹೋಗ್ರಿ. ಬರ್ತೀವಿ. ನಮಸ್ಕಾರ ಕಣವ. ನಮ್ಮ ಅಪ್ಪಾಜಿಗೆ ಓಟ್ ಹಾಕ್ಬೇಕು. ಏನವ, ಚೆನ್ನಾಗಿದ್ಯಾ? ಅಣ್ಣ, ಈ ಸಲ ನಮ್ಮ ಅಪ್ಪಾಜಿಗೆ ಓಟ್ ಹಾಕ್ಬೇಕು, ಗೊತ್ತು ತಾನೆ? ಓ ಅಣ್ಣ, ನಮ್ಮ ಅಪ್ಪಾಜಿ ಗುರ್ತು ಯಾವ್ದು ಅಂತ ಗೊತ್ತು ತಾನೆ? ಅಯ್ಯೋ ಸಿದ್ದೇಗೌಡ್ರು, ನೀವ್ ಯಾಕೆ ಬರಕ್ ಹೋದ್ರಿ ಇಲ್ಲಿಗೆ? ನಮ್ಮ ಓಟ್ ಯಾವತ್ತಿದ್ರು ಜವರೇಗೌಡವ್ರಿಗೆ. ನೀವೇನ್ ತಲೆ ಕೆಡ್ಸ್ಕೊಬೇಡಿ, ಆರಾಮಾಗಿ ಹೋಗಿ. ಅಣ್ಣ, ಬರೀ ಓಟ್ ಕೇಳಕ್ ಬರೋನಲ್ಲ ಈ ಸಿದ್ದೇಗೌಡ. ಯಾವಾಗ್ಲೂ ನಿಮ್ ಜೊತೆಲೇ ಇರೋನು ಅಂತ ನಿಮ್ಗೂ ಗೊತ್ತದೆ. ಆದ್ರೂ ಅಧಿಕಾರ ಕೈಲಿದ್ದಾಗ ಆಗೋ ಕೆಲ್ಸಗಳು ಸುಮ್ನಿದ್ದಾಗ ಆಗುದಿಲ್ಲ. ಅದಕ್ಕೆ ಈ ಸಲ ಹೆಂಗಾದ್ರೂ ಮಾಡಿ ನೀವು ನಮ್ಮ ಅಪ್ಪಾಜಿನ ಗೆಲ್ಲಿಸ್ಲೇಬೇಕು. ಆಯ್ತಾಯ್ತು. ಅವತ್ತಿಂದ ನಿಮ್ ತಂದೆಯವ್ರು ನಮ್ ಕಷ್ಟ ಸುಖಗಳಿಗೆ ಆಗಿದ್ದಾರೆ. ನಮ್ಮ ಓಟ್ ಎಲ್ಲಾನು ನಿಮ್ ತಂದೆಯವ್ರಿಗೆ, ಜವರೇಗೌಡ್ರಿಗೆ ಓಟು. ಅದೇ ನಮ್ಮ ಅಪ್ಪಾಜಿಗೆ ಓಟ್ ಹಾಕಿ. ಆಯ್ತಪ್ಪ, ಆಗ್ತೀವಿ. ಅದಾಗೆ ಹೆಂಡತಿ ಕರ್ಕೊಂಬರಕಿಲ್ವೇ? ನಾವು ನೋಡ್ಬಿಟ್ರೆ ನಿಮ್ಗೆ ಹೆಂಗಸಿದ್ದು ಇಷ್ಟ ಆಗ್ಬಿಡ್ತದೆ ಅಂತಣ್ಣ. ಹಂಗೇನಿಲ್ಲ ಕಣಜಿ. ಈ ಎಲೆಕ್ಷನ್ ಒಂದು ಮುಗಿಲಿ ತಡ್ರಿ, ಊರೆಲ್ಲ ಮೆರವಣಿಗೆ ಮಾಡಿಸ್ಬಿಡ್ತೀನಿ, ನೋಡ್ತಾ ಇರಿ. ನೀ ಹೆಂಗೋ ಚೆನ್ನಾಗಿದ್ರೆ ಅಷ್ಟೇ ಸಾಕಪ್ಪ. ಏನ್ ಚಂದಾಗಿದ್ದೀಮೋ ಏನೋ, ನಿಮ್ ಬಾಯರ್ಕೆಯಿಂದ ಆದ್ರೂ ನಾನು ಅವರು ಚಂದಾಗ ಆಗುವಂಗಾಗ್ಲಿ ಅಜ್ಜಿ. ಎಲ್ಲ ನಿಮ್ಮ ಆಶೀರ್ವಾದ. ಬರ್ತೀವಿ. ಯಾಕೊಡ್ರೆ ಸುಸ್ತಾಯ್ತಾ?
ಲೇ ಹೋಗಿ ಹೇಳಿರ್ತದಲ್ಲ ಗೌಡ್ರೆ ಹಿಂಗೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡ್ರಿ. ಮೊನ್ನೆ ನಿಮ್ಮ ಅಪ್ಪವ್ರ ಜೊತೆ ಕ್ಯಾನ್ವಾಸ್ಗೆ ಹೋಗಿದ್ವಿ. ಜನ ನಿಮ್ಮನ್ನ ಆಡಿ ಹೊಗಳ್ತಾ ಇದ್ರು. ನಿಮ್ಮ ಅಪ್ಪವ್ರಿಗೂ ಸೈಜ್ ಕಳಕ್ಕಾಗದೆ ಬಾಯ್ಗೆ ಬಂದಂಗೆಲ್ಲ ಬೋದ್ಬಿಟ್ರು. ಬೈಕೊಳ್ಳಿ ಬಿಡ್ಲ, ಈ ಸಿದ್ದೇಗೌಡ್ರಿಗೆ ಬೈಯೋ ತಾಕತ್ ಅವ್ರಿಗದೆ. ಬೈಕೊಳ್ಳಿ. ಅಯ್ಯ, ಅವ್ರು ಬೋದಿದ್ದು ನಿಮಗೂ ಅಲ್ಲ ನಮಗೂ ಅಲ್ಲ, ನಿಮ್ಮನ್ನು ಹೊಗಳ್ತಾ ಇದ್ರಲ್ಲ ಜನಗಳಿಗೆ, ಅವ್ರಿಗೆ ಬೋದಿದ್ದು. ಯಾಕೆ ಹಿಂಗೆ ಆಡ್ತಾವ್ರೆ? ಏನು ಮಾಡೋಕ್ಕಾಗಿಲ್ಲ, ಅವ್ರಿಗೆ ನನ್ನ ಮೇಲೆ ಬೇಜಾರದೆ ಅಂತಾರೆ. ಅನ್ಲಿ, ಅವ್ರಿಗೆ ನನ್ನ ಬೈಯೋ ಅಧಿಕಾರ ಅದಕ್ಕಲ್ಲ. ಅನ್ಲಿ ಬಿಡು. ಹೌದು, ನನ್ನ ಮಕ್ಳಿಬ್ರು ಎಲ್ಲಿ? ನಿಮ್ಮ ಅಪ್ಪವ್ರ ಜೊತೆ ಕ್ಯಾನ್ವಾಸ್ ಕಳ್ಸಿವ್ನಿ. ನಿಮ್ಮ ಜೊತೆ ಯಾರು ಇರಕ್ಕಿಲ್ವಲ್ಲ, ಅದಕ್ಕೆ ನಾ ಬಂದೀವ್ನಿ. ಸರಿ ನಡ್ಲಾ, ಇನ್ನೂ ಬೇಜನ್ ಕವರ್ ಮಾಡೋದದೆ. ಬಾ ಬನ್ನಿ ಹೋಗಮ್ಮ. ಏನು ಹೇಳಿದೆ ನೀನು? ನೀನು ಹೇಳಿದ ಪ್ರಕಾರ ನೀನು ನನ್ನ ಹೆಂಡತಿ ಜಾಸ್ತಿ ಮಾತಾಡಿಲ್ಲ. ಆದರೆ ಫುಟೇಜ್ನ ಗಮನಿಸಿದ್ರೆ 10ರಿಂದ 15 ನಿಮಿಷ ಮಾತಾಡಿದ್ದೀರಾ. ಹೇಳು, ನೀನು ನನ್ನ ಹೆಂಡತಿ ಏನು ಮಾತಾಡಿದ್ರಿ? ಹೇಳು, ಏನು ಮಾತಾಡ್ದೆ? ಹೇಳು ಹೇಳು, ಯಾರು ಕೇಳ್ವಾ? साहब मुझे मत मारो साहब, मैं बोलता हूँ साहब, मैंने मैडम को साहब आपको बारे में बोल दिया साहब.